ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ಹರ ಹರ ಮಹಾದೇವ್ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಸಿಂಹ ರಾಶಿಯವರು ರಾಜ ಗಾಂಭೀರ್ಯದವರು ಮತ್ತು ನಾಯಕತ್ವದ ಗುಣ ಉಳ್ಳವರು. ನಿಮ್ಮ ಈ ಯಶಸ್ಸು ಮತ್ತು ಪ್ರಭಾವವನ್ನು ಕಂಡು ಕೆಲವರು ಅಸೂಯೆ ಪಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳು ಎದುರಾಗುತ್ತೆ. ಇದು ಕೇವಲ ರಾಶಿ ಫಲವಲ್ಲ, ಸಿಂಹದಂತೆ ಗರ್ಜಿಸುವ ನಿಮಗೆ ಎದುರಾಗಲಿರುವ ಸಂಕಷ್ಟದ ಬಗ್ಗೆ ನೀಡುತ್ತಿರುವ ಮುನ್ನೆಚ್ಚರಿಕೆ. ಈ ಅವಧಿಯಲ್ಲಿ ಒಬ್ಬ ಅನಿರೀಕ್ಷಿತ ಮಹಿಳೆ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಬಹುದು. ಅವರು ನಿಮ್ಮ ಮನೆಗೆ ಆಮಂತ್ರಣ ಇಲ್ಲದೆ ಪದೇ ಪದೇ ಬರಬಹುದು. ಆ ವ್ಯಕ್ತಿ ಯಾರು ಮತ್ತು ಅವರ ಉದ್ದೇಶ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇನೆ. ಒಂದನೇದಾಗಿ ಅನಿರೀಕ್ಷಿತ ಅತಿಥಿಯ ಕುತಂತ್ರ ಮತ್ತು ಎಚ್ಚರಿಕೆ. ಸಿಂಹರಾಶಿಯವರೇ, ನೀವು ಎಲ್ಲರನ್ನೂ ನಂಬುವ ಗುಣದವರು. ಏಪ್ರಿಲ್ 30ರಿಂದ ಮೇ 30ರವರೆಗೆ ನೀವು ಬಹಳ ಜಾಗರೂಕರಾಗಿರಬೇಕಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಮನೆಗೆ ಬರುವ ಆ ವ್ಯಕ್ತಿ ನಿಮ್ಮ ಮುಂದೆ ಬಹಳ ವಿಧೇಯರಾಗಿ ನಡೆದುಕೊಳ್ಳಬಹುದು. ನಿಮ್ಮ ಪ್ರತಿಭೆಯನ್ನು ಅತಿಯಾಗಿ ಹೊಗಳಿ ನಿಮ್ಮನ್ನು ಆಕಾಶಕ್ಕೆ ಏರಿಸಬಹುದು. ಆದರೆ ನೆನಪಿಡಿ, ಇವರ ಈ ಹೊಗಳಿಕೆಯ ಹಿಂದೆ ನಿಮ್ಮ ಮನೆಯ ಒಳಗಿನ ಗುಟ್ಟುಗಳನ್ನು ತಿಳಿಯುವ ಹಂಬಲ ಅಂತೂ ಇರುತ್ತೆ. ಈ ವ್ಯಕ್ತಿ ನಿಮ್ಮ ಮನೆಯ ಪ್ರತಿಯೊಂದು ಸುಳಿವನ್ನು ಗಮನಿಸ್ತಾರೆ. ನಿಮ್ಮ ಆಪ್ತರು ಯಾರು, ನಿಮ್ಮ ದೌರ್ಬಲ್ಯಗಳು ಏನೇನು, ಇಂತಹ ವಿಷಯಗಳನ್ನು ಸಂಗ್ರಹಿಸಿ ನಿಮ್ಮ ವಿರುದ್ಧನೇ ಬಳಸುವ ಸಾಧ್ಯತೆ ಇರುತ್ತೆ. ಅವರು ನಿಮ್ಮ ಮನೆಗೆ ಬಂದಾಗ ನಿಮ್ಮ ವೈಯಕ್ತಿಕ ಡೈರಿ ಅಥವಾ ಬೆಲೆ ಬಾಳುವ ದಾಖಲೆಗಳನ್ನು ಸುರಕ್ಷಿತವಾಗಿ ಇಡಿ. ನಿಮ್ಮ ಗೌರವಕ್ಕೆ ಚ್ಯುತಿ ತರುವಂತಹ ಕೆಲಸವನ್ನು ಇವರು ಮಾಡಬಹುದು. ಎರಡನೇದಾಗಿ ಆರ್ಥಿಕ ನಷ್ಟ ಮತ್ತು ಹೂಡಿಕೆಯ ಅಪಾಯ. ಸಿಂಹರಾಶಿಯವರಿಗೆ ಆರ್ಥಿಕವಾಗಿ ಈ ತಿಂಗಳು ಸವಾಲಾಗಿರುತ್ತೆ. ನೀವು ಐಷಾರಾಮಿ ಜೀವನಕ್ಕೆ ಹೆಸರಾದವರು, ಆದರೆ ಈ ಸಮಯದಲ್ಲಿ ಹಣದ ಬಗ್ಗೆ ಸ್ವಲ್ಪ ಬಿಗಿ ಹಿಡಿತ ಇರಲಿ. ಯಾರೋ ಒಬ್ಬರು ಬಂದು ಈ ರಿಯಲ್ ಎಸ್ಟೇಟ್ ಅಥವಾ ಶೇರ್ ಮಾರ್ಕೆಟಲ್ಲಿ ಹಣ ಹಾಕಿ ಲಾಭ ಗ್ಯಾರಂಟಿ ಅಂತ ಹೇಳಿದರೆ ಅಪ್ಪಿತಪ್ಪಿ ಕೂಡ ಮುಂದುವರಿಬೇಡಿ. ಸಾಲ ನೀಡಬೇಕಾದ್ರೆ ನೀವು ತುಂಬ ಉದಾರವಾಗಿ ವರ್ತನೆ ಮಾಡ್ತಿರ್ತೀರ, ಆದರೆ ಈ ತಿಂಗಳು ನೀವು ನೀಡುವ ಸಾಲ ಮರಳಿ ಬರುವ ಸಾಧ್ಯತೆ ಅಂತೂ ಬಹಳ ಕಡಿಮೆ ಇರುತ್ತೆ. ವ್ಯಾಪಾರದಲ್ಲಿ ಹೊಸ ಪಾಲುದಾರರನ್ನು ಪಾರ್ಟ್ನರ್ಸನ್ನು ಸೇರಿಸಿಕೊಳ್ಳುವ ಮುನ್ನ ಅವರ ಹಿನ್ನೆಲೆಯನ್ನು ಸರಿಯಾಗಿ ತನಿಖೆ ಮಾಡಿ. ಆರ್ಥಿಕ ವಂಚನೆಯ ಜಾಲಕ್ಕೆ ನೀವು ಬೀಳುವ ಸಾಧ್ಯತೆ ಹೆಚ್ಚಿದೆ. ಮೂರನೇದಾಗಿ ಕುಟುಂಬ ಕಲಹ ಮತ್ತು ಮಾನಸಿಕ ನೆಮ್ಮದಿಗೆ ಭಂಗ. ನಿಮ್ಮ ಮನೆಗೆ ಬರುವ ಆ ಅನಿರೀಕ್ಷಿತ ಅತಿಥಿ ನಿಮ್ಮ ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯದ ವಿಷ ಬೀಜ ಬಿತ್ತೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ನಿಮ್ಮ ಸಂಗಾತಿಯ ಅಥವಾ ಪೋಷಕರ ನಡತೆಯ ಬಗ್ಗೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಅವರು ನಿಮಗೆ ಹೇಳ್ತಾ ಇರ್ತಾರೆ. ನಿಮ್ಮನ್ನು ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಿ ನಿಮ್ಮ ಕೋಪವನ್ನು ಕೆರಳಿಸಬಹುದು. ಸಿಂಹರಾಶಿಯವರು ಕೋಪಗೊಂಡಾಗ ವಿವೇಚನೆಯನ್ನು ಕಳೆದುಕೊಳ್ತಾರೆ. ಇದನ್ನೇ ಆ ವ್ಯಕ್ತಿ ಬಳಸಿಕೊಳ್ಳಬಹುದು. ಯಾರೋ ಮೂರನೇ ವ್ಯಕ್ತಿ ಹೇಳಿದ ಮಾತಿಗೆ ನೀವು ಕಿವಿಗೊಟ್ಟು ನಿಮ್ಮ ಸುಂದರ ಸಂಸಾರವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯ ಖಾಸಗಿ ವಿಷಯಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಹೊರಗಿನವರ ಮುಂದೆ ಪ್ರದರ್ಶನ ಮಾಡಬೇಡಿ. ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರತಿದಿನ ಓಂಕಾರದ ಜಪ ಮಾಡಿ. ನಾಲ್ಕನೇದಾಗಿ ಉದ್ಯೋಗ ಮತ್ತು ವ್ಯಾಪಾರದಲ್ಲಿನ ಪಿತೂರಿ. ಕೆಲಸದ ಸ್ಥಳದಲ್ಲಿ ಸಿಂಹರಾಶಿಯವರು ಈ ತಿಂಗಳು ರಾಜಕೀಯದ ಬಲಿಪಶು ಆಗಬಹುದು. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಸ್ಥಾನಮಾನವನ್ನು ಕಿತ್ತುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ನಿಮ್ಮ ಮೇಲಾಧಿಕಾರಿಗಳ ಮುಂದೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡುವಂತೆ ಕೆಲವರು ಸಂಚು ರೂಪಿಸಿರ್ಬೋದು. ಈ ಸಮಯದಲ್ಲಿ ನಿಮ್ಮ ಕೆಲಸದ ಗುಣಮಟ್ಟದ ಮೇಲೆ ಹೆಚ್ಚು ಗಮನ ಹರಿಸಿ. ವ್ಯಾಪಾರಸ್ಥರು ತಮ್ಮ ಹಳೆಯ ಗ್ರಾಹಕರನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹೊಸ ಮಾರುಕಟ್ಟೆಗೆ ಪ್ರವೇಶ ಮಾಡುವ ಮುನ್ನ ಸರಿಯಾದ ಯೋಜನೆಗಳನ್ನು ರೂಪಿಸಿ. ಈ ಸಮಯದಲ್ಲಿ ನಿಮ್ಮ ಗೌಪ್ಯ ಕಡತಗಳು ಅಥವಾ ವ್ಯಾಪಾರ ರಹಸ್ಯಗಳನ್ನು ಬೇರೆಯವರಿಗೆ ಸಿಗದಂತೆ ನೋಡಿಕೊಳ್ಳಿ. ತಾಳ್ಮೆಯಿಂದ ಇರೋದು ಈ ತಿಂಗಳು ನಿಮಗೆ ಬಹಳ ಅಗತ್ಯವಾಗಿರುತ್ತೆ. ಐದನೇದಾಗಿ ಆರೋಗ್ಯ ಮತ್ತು ದೈಹಿಕ ಸುರಕ್ಷತೆ. ಆರೋಗ್ಯದ ದೃಷ್ಟಿಯಿಂದ ಸಿಂಹರಾಶಿಯವರಿಗೆ ಈ ತಿಂಗಳು ಹೃದಯ ಅಥವಾ ಬೆನ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅತಿಯಾದ ಮಾನಸಿಕ ಒತ್ತಡದಿಂದಾಗಿ ರಕ್ತದೊತ್ತಡದ ಏರುಪೇರು ಆಗಬಹುದು. ಸರಿಯಾದ ವಿಶ್ರಾಂತಿ ಪಡೀರಿ ಮತ್ತು ಕರಿದ ಆಹಾರ ಪದಾರ್ಥಗಳಿಂದ ದೂರ ಇರಿ. ಪ್ರಯಾಣದ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು. ವಿಶೇಷವಾಗಿ ಗುಡ್ಡಗಾಡು ಪ್ರದೇಶಗಳಿಗೆ ಹೋಗುವಾಗ ವಾಹನ ಚಾಲನೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಪರಿಚಿತ ವ್ಯಕ್ತಿಗಳ ಜೊತೆ ಪ್ರಯಾಣ ಮಾಡುವುದನ್ನು ತಪ್ಪಿಸಿ. ಈ ಸಮಯದಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಟಿರುವ ವ್ಯಕ್ತಿಗಳು ನಿಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಬಹುದು. ಇನ್ನು ಇದಕ್ಕೆಲ್ಲ ಪರಿಹಾರಗಳೇನು?
ಸಿಂಹರಾಶಿಯವರೇ ಎದುರಾಗಿರುವ ಈ ಗಂಡಾಂತರದಿಂದ ಪಾರಾಗೋದಕ್ಕೆ ನಿಮಗೆ ಸೂರ್ಯದೇವನ ಕೃಪೆ ಅಗತ್ಯವಾಗಿ ಬೇಕು. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಮತ್ತು ಆದಿತ್ಯ ಹೃದಯಂ ಸ್ತೋತ್ರವನ್ನು ಪಠಿಸಿ. ಭಾನುವಾರದಂದು ಗೋಧಿ ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡಿ. ನಿಮ್ಮ ಮನೆಯ ಮುಂದೆ ಕೆಂಪು ಬಣ್ಣದ ಹೂಗಳ ಗಿಡಗಳನ್ನು ಬೆಳೆಸಿ. ಇದು ಸಕಾರಾತ್ಮಕತೆಯನ್ನು ತರುತ್ತೆ. ಜ್ಯೋತಿಷ್ಯ ನಿಮಗೆ ಮುನ್ಸೂಚನೆ ನೀಡುವ ದಾರಿದೀಪ. ಆ ಅನಿರೀಕ್ಷಿತ ಮಹಿಳೆ ಅಥವಾ ವ್ಯಕ್ತಿಯ ಬಗ್ಗೆ ನಿಗಾ ಇಡಿ ಮತ್ತು ನಿಮ್ಮ ಸಂಸಾರವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹರ ಹರ ಮಹಾದೇವ್. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.